ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ನೋಡಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5:45 ಆಗಿದೆ. ಏರ್ಪೋರ್ಟಿಗೆ ಹೋಗ್ತಿದ್ದೇನೆ. ಇವತ್ತು ಏಪ್ರಿಲ್ 15th ಟ್ಯೂಸ್ಡೇ. ಊರಿಗೆ ಹೋಗಿ ಬಂದು ಜಾಸ್ತಿ ಟೈಮ್ ಆಗಲಿಲ್ಲ. ಅಕ್ಟೋಬರಲ್ಲಿ ಹೋಗಿದ್ದೆ, ಮತ್ತು ದುಬೈಗೆ ಬಂದು ಪುನಃ ವಾಪಸ್ ಡಿಸೆಂಬರಲ್ಲಿ ಹೋದೆ. ಡಿಸೆಂಬರಲ್ಲಿ ಮತ್ತು ಜನವರಿಯಲ್ಲಿ ಒನ್ ಮಂತ್ ಇದ್ದು, ಮತ್ತು ಜನವರಿಯಲ್ಲಿ ವಾಪಸ್ ದುಬೈಗೆ ಬಂದಿದ್ದೇನೆ. ಈಗ ಜನವರಿ 15th ಬಂದು ನಂತರ ಮಲೇಷ್ಯಾಗೆ ಹೋಗಿ ಮತ್ತೆ ಈಗ ಪುನಃ ಊರಿಗೆ ಹೋಗ್ತಿದ್ದೇನೆ. ಅಂದರೆ 2 ತಿಂಗಳು 3 ತಿಂಗಳು ಬಿಟ್ಟು ಹೋಗ್ತಾ ಇದ್ದೇನೆ. ವರ್ಷಕ್ಕೊಂದು 2-3 ಸಲ ಊರಿಗೆ ಹೋಗ್ತಿದ್ದೇನೆ. ಎಲ್ಲರೂ ಹೇಳ್ತಿದ್ದಾರೆ, ನಾವು ಬಸ್ಸಿನಲ್ಲಿ ತಿರುಗುವ ಹಾಗೆ ನೀವು ಫ್ಲೈಟಲ್ಲಿ ತಿರುಗ್ತಾ ಇದ್ದೀರಿ ಅಂತ. ಹಾಗೆ ಆಗ್ತಾ ಇದೆ. ಇನ್ನು ಮುಂದೆ ಹಾಗೆ ಆಗಲ್ಲ, ಯಾಕಂದರೆ ನಾನು ದುಬೈ ಬಿಟ್ಟು ಹೋಗ್ತಿದ್ದೇನೆ. ಸ್ವಲ್ಪ ಬೇಜಾರು ಕೂಡ ಆಗ್ತದೆ, ಖುಷಿ ಕೂಡ ಇದೆ. ಒಂದು ಸೈಡ್ ಬೇಜಾರಿದೆ, ಒಂದು ಸೈಡ್ ಖುಷಿ ಇದೆ. ಊರಿಗೆ ಹೋದಾಗ ಎಲ್ಲ ಸರಿಯಾಗ್ಬೋದು. ಇಲ್ಲಿ ಹೋಗುವಾಗ ಸ್ವಲ್ಪ ಬಿಟ್ಟು ಹೋಗೋದಲ್ವ, ಸ್ವಲ್ಪ ಬೇಜಾರು ಕೂಡ ಆಗಿದೆ. ಈಗ ಏರ್ಪೋರ್ಟಿಗೆ ಬಂದಿದ್ದೇನೆ ನೋಡಿ. ನನ್ನ ಹಸ್ಬೆಂಡ್ ಎಲ್ಲ ರ್ಯಾಪ್ ಮಾಡಿದ್ದಾರೆ ಮನೆಯಲ್ಲೇ. ಯಾಕಂದರೆ ಇಲ್ಲಿ ಒಂದು ಬ್ಯಾಗಿಗೆ ರ್ಯಾಪ್ ಮಾಡಿದ್ದಕ್ಕೆ ಎಷ್ಟು 30 ದಿರಮ್ ಏನೋ ತಗೊಳ್ತಾರೆ. ಅದಕ್ಕೆ ಮನೆಯಲ್ಲೇ ಗ್ರೋಸರಿಯಲ್ಲಿ ತಂದದ್ದು ರ್ಯಾಪರ್. ಇಲ್ಲಿ ಎಷ್ಟು 7 ದಿರಮ್ಗೆ ಸಿಕ್ಕಿತು. ಅದು 2ಕ್ಕೆ ಕೂಡ ಆಯಿತು, ಚೀಪಲ್ಲಿ ಆಗ್ತದಲ್ಲ, ಅದಕ್ಕಾಗಿ. ನಂದು ಲಗೇಜ್ ನೋಡಿ 30 ಕಿಲೋ ಅಲೌಡು, 33 kg ಆಗಿದೆ. 3 ಕಿಲೋ ಜಾಸ್ತಿ ಆಗಿದೆ ನೋಡಿ. 33 kg ಆಗಿದೆ. 1 ಕಿಲೋ ಬಿಟ್ಟು ಹೋಗೋದಂತ ಹೇಳಿದ್ದಕ್ಕೆ 1 kg ಬಿಟ್ಟರು. ಮತ್ತು ಕೆಜಿಗೆ 68 ದಿರಮ್ 1 per kgಗೆ. 2 kgಗೆ 68 + 68 ಪ್ಲಸ್ ಅವರದ್ದು ಚಾರ್ಜ್ ಉಂಟು 50 ದಿರಮ್. ಅಷ್ಟೆಲ್ಲ ಕೊಟ್ಟು ಮತ್ತೆ ಏನು ಮಾಡೋದು, ತೆಗಿಲಿಕ್ಕೆ ಆಗೋದಿಲ್ಲಲ್ಲ. 186 ದಿರಮ್ಸ್ ಪೇ ಮಾಡಬೇಕಾಯಿತು. ಈಗ ಇಮಿಗ್ರೇಷನ್ ಎಲ್ಲ ಆಗಿ ನಾನು ಲಾಂಜಿಗೆ ಬಂದಿದ್ದೇನೆ. ಇದು ಲಾಂಜಿಗೆ ಬಂದು ಇಲ್ಲಿ ತಿಂದ ಮೇಲೆ ಮತ್ತೆ ಗೇಟ್ ಹತ್ತಿರ ಹೋಗಬೇಕು. ತುಂಬ ಟೈಮ್ ಇತ್ತು ಗೇಟ್ ಹತ್ತಿರ ಹೋಗಲಿಕ್ಕೆ. ಆರಾಮದಲ್ಲಿ ಲಾಂಜಿಗೆ ಹೋಗಿ ತಿಂದು ಈಗ ನೋಡಿ ಗೇಟ್ ಓಪನ್ ಆಗಿದೆ, ಹೋಗ್ತಿದ್ದೇವೆ ನೋಡಿ. ಅಲ್ಲಿ ವೆಯ್ಟ್ ಮಾಡ್ತಾರೆ, ಕೈಯಲ್ಲಿ 7 ಕಿಲೋ ಇಟ್ಕೊಂಡು ಹೋಗಲಿಕ್ಕೆ. ನಂದು ಇಷ್ಟು ಇತ್ತು ನೋಡಿ, ಒಂದು ಅರ್ಧ ಕಿಲೋ ಹಾಕ್ಬೋದಿತ್ತು. ಇದರಲ್ಲಿ 6.5 kg ಇತ್ತು. ಅದು ಬ್ಯಾಗ್ ನೋಡಿ ಬಿಡ್ತಾರೆ, ಏನು ವೆಯ್ಟ್ ಮಾಡಲಿಲ್ಲ. ಈಗ ಬಸ್ಸಲ್ಲಿ ಇದ್ದೇನೆ, ಫ್ಲೈಟ್ ಹತ್ತಿರ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ. ದುಬೈಗೆ ಗುಡ್ ಬೈ ಹೇಳುವ ಟೈಮ್ ಬಂದಿದೆ. ಮತ್ತು ಎಲ್ಲ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳುವ ಟೈಮ್ ಕೂಡ ಬಂದಿದೆ. ಹಾಗೆ ನನಗೆ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿದವರು, ನನ್ನ ಲೈವ್ಗೆಲ್ಲ ಬಂದು ಸಪೋರ್ಟ್ ಮಾಡಿದವರು, ದುಬೈಯಲ್ಲಿದ್ದು ಕೆಲಸ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದವರು ಉಮಿ, ಲತಿ, ಲಚ್ಚು, ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡಿದ್ದೀರಿ ನೀವು. ಡ್ಯೂಟಿಯಲ್ಲಿದ್ದು ಕೂಡ ನೈಟ್ ಟೈಮಲ್ಲಿ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದವರು. ಡೇ ಟೈಮಲ್ಲಿ ಕೂಡ ಸಪೋರ್ಟ್ ಮಾಡಿದ್ದೀರಿ. ಲಚ್ಚು ಎಲ್ಲ ಡ್ಯೂಟಿಯಲ್ಲಿ ಇದ್ದರೂ ಕೂಡ ಲಚ್ಚು, ಉಮೇಶ್ ಕೂಡ ಬಂದಿದ್ದರು ಎಲ್ಲ. ಹಾಗೆ ಲತಿ ಕೂಡ ತುಂಬ ಜಾಯಿನ್ ಆಗಿ ಎಲ್ಲ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ರಿಗೂ. ಹಾಗೆ ಬೇರೆ ಯಾರಾದರೂ ಇದ್ದರೆ ಈಗ ನೆನಪು ಬರ್ತಿಲ್ಲ ನನಗೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನನ್ನ ಸೀಟು ತುಂಬ ಫ್ರಂಟಲ್ಲಿತ್ತು, ಸೆಕೆಂಡ್ ಸೀಟೇ ನಂದಿತ್ತು. ಹಾಗಾಗಿ ಬೇಗ ಎಕ್ಸಿಟ್ ಆಗ್ಬೋದು ಫ್ರಂಟಲ್ಲಿದ್ದರೆ, ಅದೊಂದು ಒಳ್ಳೆಯದಾಗ್ತದೆ. ಬೇಗ ಹೋದರೆ ಮತ್ತು ಲಗೇಜ್ ಬೇಗ ಬಂದರೆ ಬೇಗ ಹೋಗ್ಬೋದು.
सुविधाओं का प्रदर्शन करेंगे। इस विमान की सुरक्षा नियम दूसरे विमानों से अलग हो सकते हैं, इसलिए आपसे निवेदन है कि आप हमारे टैलेंटों की ओर ध्यान दें। Dear guests, we will now demonstrate the safety features of this aircraft. Safety features may differ from the other aircraft as we ask you to direct. सीट खोलने के लिए फ्लैप को उठाएं, दोनों सिरों को अलग करें। कैबिन में हवा का दबाव कम होने पर ऊपर बने पैनल से ऑक्सीजन मास्क अपने आप नीचे आ जाएगा। ऑक्सीजन मास्क को अपनी ओर खींचें, नाक और मुंह को ढककर सामान्य रूप से सांस लीजिए। अपना मास्क लगाने के बाद अपने सही यात्रियों की मदद करें। यदि विमान को पानी पर उतरना पड़े तो लाइफ जैकेट को सर के ऊपर से पहने, उसकी बेल्ट कमर में कसकर बांध दें। लाइफ जैकेट को लाल टॉवल खींचकर विमान से उतरने के तुरंत पहले फुलाएं। इससे ऊपर लगे लाल ट्यूब से भी मुझे हवा भरी जा सकती है। बच्चों के लिए केवल एक टॉवल खींचें। हर लाइफ जैकेट में बत्ती लगी है जो बैटरी को पानी ಇಲ್ಲಿ ನೋಡಿ ಅದು ಮಿಷಿನ್ ಉಂಟಲ್ಲ ಚಿಕ್ಕದೊಂದು, ಅದರಲ್ಲಿ ಗೋಲ್ಡ್ ಎಷ್ಟು ತಂದಿದ್ದಾರೆ ಅಂತ ವೆಯ್ಟ್ ಮಾಡ್ತಾರೆ ನೋಡಿ. ಲಗೇಜ್ ಹತ್ರ ಬಂದಿದ್ದೀನಿ ಈಗ, ಬರ್ತಾ ಇದೆ ನೋಡಿ. ನಾನು ಬೇಗ ಬಂದದ್ದು, ನನ್ನ ಸೆಕೆಂಡ್ ಸೀಟಲ್ಲ, ಬೇಗ ಆಯಿತು. ಟ್ರಾಲಿ ಹಿಡ್ಕೊಂಡು ಹೋಗೋದು. ಲಗೇಜಿಗೆ ಎಷ್ಟು ಕಾಯಬೇಕೋ ಗೊತ್ತಿಲ್ಲ ಇನ್ನು. ಇಮಿಗ್ರೇಷನ್ ಅಂತೂ ಬೇಗ ಆಯಿತು. ನನ್ನ ಲಗೇಜ್ ತುಂಬ ಲೇಟ್ ಬಂತು, 1 ಗಂಟೆ ಜಾಸ್ತಿ ವೆಯ್ಟ್ ಮಾಡಿದ್ದೇವೆ. ಇಮಿಗ್ರೇಷನ್ ಬೇಗನೆ ಆಯಿತು, ಫ್ರಂಟಲ್ಲಿದ್ದೆಲ್ಲ ತುಂಬ ಬೇಗ ಆಯಿತು. ನಂದು ಗೋಲ್ಡ್ ಎಲ್ಲ ಕೆಲವೆಲ್ಲ ಇದ್ದದೆಲ್ಲ ತರಬೇಕಾಯ್ತಲ್ಲ, ಏನು ಹೇಳಲಿಲ್ಲ ನೋಡಿ. ಇದೆಲ್ಲ ಓಲ್ಡ್ ಗೋಲ್ಡ್, ಏನು ಹೇಳಲಿಲ್ಲ. ಚೈನ್ ಕೂಡ ಇತ್ತು, ಕಿವಿಯ ಇಯರಿಂಗ್ಸ್ ಎಲ್ಲ ತುಂಬ ಇತ್ತು, ಏನು ಹೇಳಲಿಲ್ಲ ನನಗೆ. ಹಳೇದು ಅಂತ ಹೇಳಿದೆ, ಏನು ಹೇಳಲಿಲ್ಲ. ಓಕೆ, ಬಾಯ್ ಬಾಯ್, ಟಾಟಾ ಎಲ್ರಿಗೆ ಬಾಯ್.